ನಮಸ್ತೆ ಫ್ರೆಂಡ್ಸ್, ನಾವೀಗ ಆಡ್ತಾಯಿದ್ವಿ ಕನ್ಸ್ಟ್ರಕ್ಷನ್ ಸಿಮ್ಯುಲೇಟರ್ 3. ಬನ್ನಿ ಹೆಂಗಿದೆ ಗೇಮ್ ನೋಡೋಣ. ನಮ್ಮದು ಫಸ್ಟ್ ವೀಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ. ನಿಮ್ಮದು ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರ್ತವೆ. ನಮ್ಮ ಚಾನಲಲ್ಲಿ ಎಲ್ಲ ಥರ ಹೊಸ ಗೇಮ್ಗಳನ್ನು ಪ್ಲೇ ಮಾಡ್ತಿರ್ತೀವಿ. ಇದ್ರ ಬಗ್ಗೆ ಸೀರೀಸ್ ಮಾಡಬೇಕು ಅಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಹಾಕಿ, ನೆಕ್ಸ್ಟ್ ಸೀರೀಸ್ ಹಾಕಿ ಇಬ್ಬರು ಅಂತ ನಾನು ಅವಾಗ ಕಮೆಂಟ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಹಿಂಗೆ ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೆ ಒಂದು ಫಸ್ಟ್ ಟ್ರಕ್ ಕೊಡ್ತಾರೆ. ಆ ಟ್ರಕ್ಕಲ್ಲಿ ನಾವು ಒಬ್ಬರು ಮನೆ ಏನೋ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೋಗಬೇಕು. ಲೆಟ್ಸ್ ಗೋ ಟು ದ ಕನ್ಸ್ಟ್ರಕ್ಷನ್. ನನಗಿಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಮತ್ತೆ ಇದು ಕೊಟ್ಟಿದ್ದೀನಿ. ತಡೀರಿ ಒಂದು 5 ನಿಮಿಷ. ಸಾರಿ, ಫಸ್ಟಿಗೆ ಎಲ್ಲ ಗೊತ್ತಾಗ್ತಿಲ್ಲ, ತಡೀರಿ. ಮತ್ತು ಅದೇ ಬೇಸಿಗೆ ಬಂದಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ನಾವೀಗ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬೇರೆ ಒಂದು ಹೌಸ್ಗೆ ಹೋಗಬೇಕು. ಈಗ ಹೋಗೋಣ, ಬನ್ನಿ ಫ್ರೆಂಡ್ಸ್. ರೆಡ್ ಲೈಟ್ ಇರುತ್ತಲ್ಲ, ಏನು ಟ್ರಾಫಿಕ್ ಲೈಟ್, ಅದನ್ನೇನಾದ್ರು ಪಾಸ್ ಮಾಡಿದ್ವಿ ಅಂದರೆ, ನಿಲ್ಲಿಸ್ಲಿಲ್ದಂಗೆ ಹಂಗೆ ಹೋದ್ವಿ ಅಂದರೆ ನಮ್ಮ ಹತ್ರ ಇರೋ ಕ್ಯಾಶು ಕಟ್ ಆಗುತ್ತೆ. ಎಷ್ಟು $, ಅಂತ ಇರುತ್ತೆ ಅಷ್ಟು ಕಟ್ ಆಗುತ್ತೆ. ಮತ್ತು ಸ್ಪೀಡು ಲಿಮಿಟಲ್ಲಿ ಹೊಡಬೇಕು. ಸ್ಪೀಡೇನು ಜಾಸ್ತಿ ಹೊಡೆದ್ರೂ ಮತ್ತೆ ಅದು ಕಟ್ ಆಗುತ್ತೆ. ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಮನೆ ಬಂತು. ಈಗ ಇಟ್ಲಿದೆಯಲ್ಲ, ಇದೆ ಮನೆ. ಇದು ಗೋಡನ್ನು, ಅಲ್ಲಿ ಸೀದಾ ಕಾಣ್ತಿದೆಯಲ್ಲ ಅದೇ ಮನೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ನಾನು ಸುಮ್ಮನೆ ಏನು ತಿಳಿಯುತ್ತೆ ಅದನ್ನು ಪ್ರೆಸ್ ಮಾಡಿದೆ. ಅದೇನಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ಬ್ಯಾಕು ಹಿಂಗೆ ಗೊತ್ತಿದ್ರೆ ಹೆಡ್ಲೈಟ್ ಆನ್ ಆಗುತ್ತೆ. ಹಿಂಗೆ ಅದನ್ನು ಆ ವೆಹಿಕಲ್ನ ಲಾಂಗ್ ಪ್ರೆಸ್ ಮಾಡಿ ಈ ಕಡೆ ಆ ಕಡೆ ಸ್ಲೈಡ್ ಮಾಡ್ತೀವಿ, ಅದು ಆನ್ ಆಗುತ್ತೆ. ಹೆಡ್ಲೈಟ್ ಆನ್ ಆಯ್ತು. ಈಗ ಸೆಟ್ ವೇ ಪಾಯಿಂಟ್, ಅದೇ ವೇ ಪಾಯಿಂಟು. ನನಗೆ ಗೊತ್ತಿಲ್ಲ. ಅದು ಆ ಏರೋ ಮಾರ್ಕ್ ಕೆಳಗಡೆ ನಮ್ಮ ಟ್ರಕ್ ನಿಲ್ಲಿಸ್ಬೇಕು. ಅವಾಗ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇ 2. ಇವರು ಏನೋ ಮಾತಾಡ್ಕೊಂತಾರೆ, ನಮಗೆ ಇನ್ನೇನು ಮಾತಾಡೋ ಬರಲ್ಲ ಅಂದು ಸುಮ್ಮನೆ ಆಗಬೇಕು. ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಡೇ 2 ನಮಗೆ ಫಸ್ಟ್ ಮನೆ ತೋರಿಸ್ತಾರೆ. ಆಮೇಲೆ ಅವ್ರು ಮಾತಾಡ್ಕೊಂತಾರೆ. ಅಲ್ಲಿಗೆ ನಾವು ಛಾವಣಿ ಹಾಕಬೇಕು. ಅಲ್ಲಿಗೆ ಒಂದು ಟ್ಯಾಂಕ್ ಇಟ್ಟು ಮತ್ತೆ ಅಲ್ಲಿಗೆ ಏನೋ ತಾಪೆ ಥರ ಹಾಕಬೇಕು. ಸೇಮ್ ಟ್ರಕ್ಕು ಎಲ್ಲಿದೆಯಲ್ಲ, ಈ ಲೋಡ್ಗಳನ್ನೆಲ್ಲ ಟ್ರಕ್ಕಾಗಿ ಇಟ್ಕೋಬೇಕು. ಲೆಟ್ಸ್ ಮೂವ್ ಇಟ್. ನಾವು ಅದನ್ನ ಹೆಂಗೆ ಲೋಡ್ ಮಾಡ್ಬೇಕಂತ ಗೊತ್ತಾಗ್ತಿದ್ದಿಲ್ಲ, ಅದಕ್ಕೆ ಈ ಥರ ಮಾಡಿದೆ. ಆಮೇಲೆ ಸೆಟ್ಟಿಂಗ್ ಮೇಲೆ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಮೇಲೆ ಸೆಟ್ಟಿಂಗ್ ಸಿಂಬಲ್ ಒತ್ತಿದ್ರೆ ಆ ಥರ ನಮ್ಮ ಕಂಟ್ರೋಲ್ ಮಾಡೋಕ್ಕೆ ಕೊಡ್ತಾರೆ. ನಾವು ಕಂಟ್ರೋಲ್ ಮಾಡಬೇಕೀಗ ಗಾಡಿನ. ಆಮೇಲೆ ಅಂದರೆ ಅದು ಗಾಡಿ JCB ಥರ ಆಪ್ರೇಟ್ ಮಾಡಬೇಕು. ಅದನ್ನೆಲ್ಲ ನೀವು ಆಪ್ರೇಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ನೋಡ್ಬೋದು. ಈ ಗೇಮ್ ಮಾತ್ರ ಅಲ್ಟಿಮೇಟ್.
ಎಲ್ಲೋ ಮಾರ್ಕ್ ಕಾಣ್ತಿದೆಯಲ್ಲ ಕೆಳಗಡೆ ಗ್ರೌಂಡಲ್ಲಿ, ಆ ಗ್ರೌಂಡ್ ಕಲರ್ ಅದು ಆ ಕಡೆ ತೋರಿಸುತ್ತೋ ಆ ಕಡೆ ಸೈಡ್ ಆಪ್ರೇಟ್ ಮಾಡಿದರೆ ಅದು ಲಾಕ್ ಆಗುತ್ತೆ. ಈ ಥರ ಲಾಕ್ ಆಗುತ್ತೆ ನೋಡಿ. ಈಗ ಅದನ್ನು ನಮ್ಮ ಟ್ರಕ್ಕಲ್ಲಿ ಹಿಡ್ಕೋಬೇಕು ನೀಟಾಗಿ. ಅದನ್ನೊಂದು ಟ್ರಕ್ಕಲ್ಲಿ ಹಿಡ್ಕೊಂಡು ಇನ್ನೊಂದು ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ ಅಲ್ಲ, ಆ ಬಾಕ್ಸ್ ಒಂದು ನಮ್ಮ ಟ್ರಕ್ಕಲ್ಲಿ ಹಿಡ್ಕೋಬೇಕು. ಆಮೇಲೆ ನಾವು ಮನೆ ಹತ್ರ ಹೋಗ್ಬೇಕು. ಎರಡು ಬಾಕ್ಸ್ನ ನೀಟಾಗಿ ಟ್ರಕ್ ಒಳಗೆ ಹಿಡ್ಕೊಂಡು ಮತ್ತೆ ಹೋಗ್ಬೇಕು ನಾವು. ಅದೇ ಅಕ್ಕಪಕ್ಕ ಇರಿಸಲ್ಲ ಅಂತ. ನಾವು ಆ JCB ಅದು ಹೆಂಗಿತ್ತು ಹಂಗೆ ಆಪ್ರೇಟ್ ಮಾಡಿ ನೀಟಾಗಿ ಅದು ಹೆಂಗಿತ್ತು ಫಸ್ಟಿಗೆ ಅದೇ ಥರ ಮಾಡಬೇಕು. ಇಲ್ಲಾಂದರೆ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿದರೆ ಅದು ಬ್ಲೂ ಪ್ರಿಂಟ್ ತೋರಿಸುತ್ತೆ ಹೆಂಗಿತ್ತು ಅಂತ, ಅದೇ ಥರ ಇಡಬೇಕಾಯ್ತು. ಮತ್ತು ಆ ಗಾಡಿನ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಸೆಟ್ಟಿಂಗ್ ಅಂತ ಇರುತ್ತಲ್ಲ, ವೀಲ್ ಸಿಂಬಲ್ ತೋರಿಸ್ತಿರುತ್ತೆ ಅಲ್ಲಿ, ಮತ್ತು ನಾವು ವೆಹಿಕಲ್ ಆಪ್ರೇಟ್ ಮಾಡ್ಬೋದು. ಈಗ ಅಲ್ಲಿ ಒಂದು ಆರಾಮಾಗಿ ತೋರಿಸ್ತಿದೆಯಲ್ಲ, ಅಲ್ಲಿ ವೆಹಿಕಲ್ ತಗೊಂಡು ಹೋಗ್ಬೇಕು. ವೆಹಿಕಲ್ನ ಪಾರ್ಕ್ ಮಾಡಬೇಕು. ವೆಹಿಕಲ್ ಪಾರ್ಕ್ ಮಾಡಿ ಹೊರಗಡೆ ಬಂದು ಮತ್ತೆ ನಾವು ಕ್ರೈನ್ ತಗೋಬೇಕು. ಫಸ್ಟು ಲಾಕ್ ಓಪನ್ ಮಾಡಬೇಕು. ಲಾಕ್ ಓಪನ್ ಮಾಡಿ ಕ್ರೈನ್ ತಗೋಬೇಕು. ಆ ಕ್ರೈನ್ ತಗೊಂಡು ಅದರಲ್ಲಿರೋ ಐಟಮ್ಗಳನ್ನೆಲ್ಲ ತಗೊಂಡು ಮನೆ ಮೇಲೆ ಇಡಬೇಕೇನೋ ಗೊತ್ತಿಲ್ಲ. ಫಸ್ಟ್ ಮನೆ ಮೇಲೆ ಚೆಕ್ ಮಾಡೋಣ, ಓಕೆನಾ? ಒಂದು ಬಾಕ್ಸ್ನ ಮನೆ ಮೇಲೆ ಇಟ್ಟೆ. ನೆಕ್ಸ್ಟ್ ಒಂದು ಬಾಕ್ಸ್ ಇದೆ, ಅದನ್ನು ಇಡಬೇಕೇನೋ ಗೊತ್ತಿಲ್ಲ, ನೋಡೋಣ. ಯಾಕೋ ಅದು ಪ್ಲೇಸ್ ಮಾರ್ಕ್ ತೋರಿಸ್ತಿದೆ ಅಂದರೆ ನಾವು ಅದನ್ನು ಬಾಕ್ಸ್ ತಪ್ಪ ಜಾಗದಲ್ಲಿ ಇಟ್ಟಿದ್ದೀವಿ ಅಂತ ಅರ್ಥ. ನೆಕ್ಸ್ಟ್